ಹಾಯ್ ಹಲೋ ನಮಸ್ಕಾರ. ಎಲ್ಲ ಹೇಗಿದ್ದೀರಪ್ಪ? ಎಲ್ಲ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತು ಒಂದು ಪುರಾತನವಾದ ಒಂದು ದೇವಾಲಯ ಬಗ್ಗೆ ತಿಳಿಸ್ಕೊಡಕ್ ಬಂದಿದ್ದೀನಿ. ಈ ಒಂದು ಪುರಾತನ ದೇವಸ್ಥಾನ ಬಗ್ಗೆ ನಾವು ತಿಳ್ಕೊಬೇಕು ಅಂತ ಹೇಳಿದ್ರೆ ನಾವು ಹೋಗ್ಬೇಕಾಗಿರೋದೆ ಎಲ್ಲ ಗೊತ್ತಿದೆ. ರಾವಣ ಬಂದು ಸೀತೆ ಮಾತೆನ ಹೊತ್ಕೊಂಡು ಹೋಗಿದ್ದು, ಆಗ ಜಟಾಯು ಬಂದು ಸೀತೆನ ಕಾಪಾಡಕ್ ಬಂದಾಗ ಜಟಾಯುನ ರೆಕ್ಕೆನ ಕಡ್ದಾಕಿದ್ದು, ಆ ಒಂದು ಸ್ಟೋರಿಗೆ ನಾವು ಇವಾಗ ಹೋಗ್ಬೇಕಾಗುತ್ತೆ. ಎಲ್ಲ ಗೊತ್ತಿರೋದೆ ರಾವಣ ಎಷ್ಟು ಹಠಗಾರ, ಎಷ್ಟು ಛಲಗಾರ ಅಂತ. ಹಠ ಏನಂತ ಹೇಳಿದ್ರೆ ರಾವಣನಿಗೆ ತಾನು ಮುಟ್ಟಿದ್ದು, ತಾನು ಬಯಸಿದ್ದು ನಾನು ಪಡ್ಕೊಂಡ್ಲೇಬೇಕು ಅಂತ ಒಂದು ಹಠ ಇರುತ್ತೆ, ಛಲ ಇರುತ್ತೆ ರಾವಣನಿಗೆ. ಹಿಂಗೆ ದಿನ ಕಳ್ದಂತೆ ರಾವಣನ ಕಣ್ಣು ಆ ಸೀತೆ ಮಾತೆ ಮೇಲೆ ಬೀಳುತ್ತೆ. ಸೀತೆ ಮಾತೆ ಕಾಡಲ್ಲಿ ಇರ್ಬೇಕಾದ್ರೆ ಒಳ್ಳೆ ಸಮಯ ಅಂತ ನೋಡ್ಕೊಂಡು ರಾವಣ ಆ ಸೀತೆ ಮಾತೆನ ಅಪಹರಣ ಮಾಡ್ತಾನೆ. ಅಪಹರಣ ಮಾಡಿದಾಗ ಪುಷ್ಪಕವಿ ವಿಮಾನದಲ್ಲಿ ಸೀತೆ ಮಾತೆನ ಹೊತ್ಕೊಂಡು ಹೋಗ್ತಾ ಇರ್ತಾನೆ. ಹೊತ್ಕೊಂಡು ಹೋಗ್ಬೇಕಾದ್ರೆ ಆಗ ಸೀತೆ ಮಾತೆ ರಾಮ 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 ಕಿರಿಸ್ತಾಳೆ, ಆದ್ರೆ ರಾಮ ಬರೋದಿಲ್ಲ. ಅಲ್ಲಿ ಕಾಡಲ್ಲಿರುವಂತಹ ಪಕ್ಷಿಗಳಿಗೆ, ಪ್ರಾಣಿಗಳಿಗೆ, ಮರಗಳಿಗೆ, ಗಿಡಗಳಿಗೆ ಎಲ್ಲಾನು ಕೇಳಿಸುತ್ತೆ, ಆದ್ರೆ ರಾಮ ಮಾತ್ರ ಕೇಳಿಸೋದಿಲ್ಲ. ಅದೇ ಟೈಮಲ್ಲಿ ಒಂದು ಮರದ ಮೇಲೆ ಒಂದು ಪಕ್ಷಿ ಕುತ್ಕೊಂಡಿರುತ್ತೆ. ಆ ಪಕ್ಷಿನೇ ಈ ಒಂದು ಜಟಾಯು. ಜಟಾಯು ನೋಡ್ತಾನೆ, ಯಾರಪ್ಪ ಈ ತರ ಕಿರಿಸ್ತಾ ಇದಾರಲ್ಲ ಅಂತ ನೋಡಿದಾಗ ರಾವಣ ಬಂದು ಸೀತೆ ಮಾತೆನ ಪುಷ್ಪಕವಿ ವಿಮಾನದಲ್ಲಿ ಎತ್ಕೊಂಡು ಹೋಗ್ತಾ ಇರ್ತಾನೆ. ಆಗ ನಾನು ಸೀತೆ ಮಾತೆನ ಹೆಂಗಾದ್ರೂ ಮಾಡಿ ಕಾಪಾಡ್ಲೇಬೇಕು ಅಂತ ಜಟಾಯು ಹೋಗ್ತಾನೆ. ಆಗ ಜಟಾಯು ಹೇಳ್ತಾನೆ ರಾವಣನಿಗೆ, ರಾವಣ ಸೀತೆ ಮಾತೆನ ಬಿಟ್ಬಿಡು ಅಂತ ಹೇಳ್ತಾನೆ ಜಟಾಯು. ಆದ್ರೆ ರಾವಣ ತುಂಬಾ ಹಠಗಾರ, ಬಿಡೋದಿಲ್ಲ. ಆಗ ರಾವಣನ ಮಧ್ಯೆ ಜಟಾಯು ಮಧ್ಯೆ ಯುದ್ಧ ಆಗುತ್ತೆ. ಯುದ್ಧದಲ್ಲಿ ಜಟಾಯುಗೆ ಒಂದು ಬಿಲ್ಲು ಬಾಣ ಬಿಡ್ತಾನೆ, ಅದು ಬಂದು ಕುಚ್ಕೊಳುತ್ತೆ ಜಟಾಯುಗೆ, ಆದ್ರೆ ಜಟಾಯು ಜಗ್ಗೋದಿಲ್ಲ. ಆಗ ಜಟಾಯು ಮತ್ತೆ ರಾವಣ ಮಧ್ಯೆ ಯುದ್ಧ ನಡೆಯುತ್ತೆ. ರಾವಣನಿಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಕೋಪ ಬಂದಾಗ ಈ ಜಟಾಯು ಕೈಯಲ್ಲಿ ಹೆಂಗಾದ್ರೂ ಮಾಡಿ ತಪ್ಪಿಸ್ಕೊಂಡ್ಲೇಬೇಕು ಅಂತ ತುಂಬಾನೇ ಉಪಾಯ ಮಾಡಿ ತನ್ನ ಏನು ಜಟಾಯುನ ಒಂದು ರೆಕ್ಕೆನ ಕಡ್ದು ಬಿಸಾಕ್ತಾನೆ. ಭೂಮಿಗೆ ಬಂದು ಅಪ್ಪಳಿಸ್ಬಿಡ್ತಾನೆ. ಆಗ ತನ್ನ ಪ್ರಾಣನ ಹಂಗೆ ಮುಷ್ಟಿಯಾಗಿ ಹಿಡ್ಕೊಂಡು ಆಗ ರಾಮ ಲಕ್ಷ್ಮಣನ ಬಂದಾಗ ಈ ಸೀತೆ ಮಾತೆನ ರಾವಣ ಬಂದು ಹೊತ್ಕೊಂಡೋದ ಅಂತ ಹೇಳೋದಿಕ್ಕೆ ಕಾಯ್ತಾ ಇರ್ತಾನೆ. ರಾಮ ಲಕ್ಷ್ಮಣರ ಹತ್ರ ಹೇಳ್ತಾನೆ, ಹೇಳಿ ಕೊನೆಗೆ ಪ್ರಾಣನ ಬಿಡ್ತಾನೆ. ಆಗ ರಾಮ ಲಕ್ಷ್ಮಣರೇ ಒಂದು ಜಟಾಯುನ ಅಂತ್ಯ ಸಂಸ್ಕಾರ ಮಾಡ್ತಾರೆ. ಈ ಕತೆ ಇಲ್ಲಿಗೆ ಮುಗಿಯುತ್ತೆ. ನೀವು ಎಲ್ಲಾದ್ರೂ ನೋಡಿದೀರಾ? ಇಡೀ ದೇಶನೇ ನೋಡ್ಕೊಂಡ್ ಬನ್ನಿ, ಜಟಾಯುವ ಒಂದು ಪುರಾತನವಾದ ದೇವಸ್ಥಾನ ಎಲ್ಲೂ ಇಲ್ಲ. ಆ ದೇವಾಲಯ ಬಗ್ಗೆನೇ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ತುಂಬಾನೇ ವಿಶೇಷವಾಗಿ ಹೊಂದಿದೆ ಈ ದೇವಸ್ಥಾನ. ಎಲ್ಲಾದ್ರೂ ನೋಡಿದೀರಾ ಗರುಡ ದೇವಾಲಯ? ಆದ್ರೆ ಇಲ್ಲಿ ನೀವು ಆ ಗರುಡ ದೇವಾಲಯನ ನೀವು ನೋಡ್ಬೋದು. ಈ ದೇವಾಲಯ ವಿಶೇಷ ಏನಂದ್ರೆ ಈ ದೇವಾಲಯದಲ್ಲಿ 8 ಸರ್ಪ ದೋಷಗಳು ನಿವಾರಣೆ ಆಗುತ್ತಂತೆ ಇಲ್ಲಿ ಬಂದ್ರೆ. ಯಾರಿಗಾದ್ರೂ ಸಂತಾನ ಭಾಗ್ಯ ಇಲ್ಲ ಅಂತ ಹೇಳಿದ್ರೆ ಈ ದೇವಾಲಯಕ್ಕೆ ಬಂದ್ರೆ ಆ ಸಂತಾನ ಭಾಗ್ಯ ಕಷ್ಟಗಳೆಲ್ಲ ನಿವಾರಣೆ ಆಗುತ್ತೆ. ನಮ್ಮ ದೇಹದಲ್ಲಿ ಎಲ್ಲೇ ಮಚ್ಚೆ ಇರಲಿ ಆ ಮಚ್ಚೆಗೆ ಇಲ್ಲಿ ಪರಿಹಾರ ಅನ್ನೋದು ಸಿಗುತ್ತಂತೆ. ನಿಮ್ಮ ಕಷ್ಟಗಳ ಬಗ್ಗೆ ಈ ದೇವಾಲಯದಲ್ಲಿ ತಿಳ್ಕೊಂತ ಹೋಗ್ಬೋದು. ಎಲ್ಲಾದ್ರೂ ನೋಡಿದ್ದೀರಾ ಗರುಡ ದೇವಾಲಯ? ಆದ್ರೆ ಇಲ್ಲಿ ನೀವು ಆ ಗರುಡ ದೇವಾಲಯನ ನೀವು ನೋಡ್ಬೋದು.
ಈ ದೇವಾಲಯ ಹೇಗೆ ಸೃಷ್ಟಿ ಆಯಿತು ಅಂತ ಹೇಳಿದ್ರೆ, ರಾಮಾನುಜಾಚಾರ್ಯರು ಇರ್ತಾರೆ, ಅವರು ಜಟಾಯುನ ಒಂದು ವಿಗ್ರಹನ ಪ್ರತಿಷ್ಠಾಪನೆ ಮಾಡ್ತಾರೆ. ಪ್ರತಿಷ್ಠಾಪನೆ ಮಾಡಿ ಈಗ ತುಂಬಾ ಜನಗಳಿಗೆ ಅನುಕೂಲ ಆಗಿರುವಂತಹ ಒಂದು ಉದಾಹರಣೆಗಳು ಸಿಗ್ತಾ ಹೋಗುತ್ತೆ. ಇಲ್ಲಿ ನಾವು ಸಹ ಈ ದೇವಾಲಯಕ್ಕೆ ಬರಬೇಕು, ಹೇಗೆಲ್ಲ ಬರಬೇಕು ಅಂತ ನೀವೇನಾದ್ರೂ ನನ್ನ ಕೇಳೋದಾದ್ರೆ, ಮುಳ್ಬಾಗ್ಲಿಗೆ ಬಂದು ಮುಳ್ಬಾಗ್ಲಲ್ಲಿ ಕುಲದೇವಿ ಅಂತ ಹೇಳಿದ್ರೆ ಸಾಕು, ಯಾರು ಬೇಕಾದ್ರೂ ತೋರಿಸ್ತಾರೆ. ನೀವು ಸಹ ಈ ದೇವಾಲಯಕ್ಕೆ ಬರ್ಬೋದು. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್.